ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಿದ್ಯಾ ಮಾವನ ವಿರುದ್ಧನೇ ಸಿಡಿದಿದ್ದಾರೆ. ಹಾಗಾದ್ರೆ ಶಿವರಾಮೇಗೌಡರ ವಿರುದ್ಧ ಸಿಡಿದಂತಹ ವಿದ್ಯಾ ಚಂಪಾಗೆ ನ್ಯಾಯ ಕೊಡಿಸೋದ್ರಲ್ಲಿ ಯಶಸ್ವಿಯಾದ್ಲ. ನಿಜಕ್ಕೂ ಕೂಡ ಈಶ್ವರಿಗೆ ಮಣ್ಣು ಮುಗಿಸಿದ್ಲ. ಈ ಕಡೆ ಭದ್ರ ಹೆಂಡತಿ ಪರ ಬ್ಯಾಟಿಂಗ್ ಮಾಡಿದ್ರ. ಸುಭಾಷ್ ಕತೆ ಏನಾಯ್ತು? ಚಂಪಾನ ಮನೆಯಿಂದ ಹೊರಗಡೆ ತಬ್ಬಿದ್ದು ನಿಜಾನ? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಚಂಪಾ ತಪ್ಪು ಮಾಡಿಲ್ಲ, ಆದ್ರೆ ನಿಜವಾಗ್ಲೂ ಕುತಂತ್ರಿಯಾಗಿರ್ತಕ್ಕಂತಹ ಸುಭಾಷ್ ಚಂಪಾ ವಿರುದ್ಧ ಹುಂಚ ಹಾಕಿದೆ. ಇಲ್ಲಿ ಚಂಪಾಳನ್ನ ತನ್ನ ಸ್ನೇಹಿತನ ಜೊತೆ ಸಂಬಂಧ ಇರುವ ಹಾಗೆ ಸ್ನೇಹಿತನ ಸಹಾಯದಿಂದ ಕಲ್ಪಿಸಿ ಜನಗಳ ಮುಂದಿಡೋಕೆ ಸಿದ್ಧವಾಗಿದ್ದಾರೆ. ಆ ಒಂದು ಡೂಪ್ಲಿಕೇಟ್ ಸಾಕ್ಷಿಗಳನ್ನ ತಗೊಂಡದ್ದೇ ಇಲ್ಲಿ ಮನೆಗೆ ಬರ್ತಾರೆ. ಮನೆಯಲ್ಲಿ ಚಂಪಾ ಕೂಡ ಇರ್ತಾಳೆ. ಇಡೀ ಮನೆಯವ್ರು ಎಲ್ಲರನ್ನ ಕೂಡ ಇಲ್ಲಿ ಸುಭಾಷ್ ಸೇರಿಸ್ತಾರೆ. ಈ ಚಂಪಾ ಬಾರ ಇಲ್ಲಿ ಅಂತ ಹೇಳಿ ಕರೀತಿದ್ದಾರೆ. ಈ ಕಡೆ ಚಂಪಾ ನಿಜವಾಗ್ಲೂ ಕೂಡ ತನ್ನ ಗಂಡ ತನ್ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾರೆ, ಅವರು ಬದಲಾಗಿದ್ದಾರೆ ಅಂತ ಅನ್ಕೊಂಡು ವಿದ್ಯಾ ಹತ್ರ ತುಂಬಾ ಖುಷಿಯಿಂದ ಹೇಳಿದ್ಲು. ಆಗ್ಲೇ ವಿದ್ಯಾಗೆ ಡೌಟ್ ಬಂದಿತ್ತು. ಚಂಪಾ ಹೇಳಿದ ಮಾತನ್ನ ಕೇಳಿ ಹೇಗೆ ಈ ವ್ಯಕ್ತಿ ಇಷ್ಟು ಬೇಗ ಬದಲಾಗೋದಕ್ಕೆ ಸಾಧ್ಯ, ಜೊತೆಗೆ ಹೊರಗಡೆ ಕರ್ಕೊಂಡು ಹೋದವನು ಯಾಕೆ ಫ್ರೆಂಡ್ ಜೊತೆ ಕಳಿಸಿದ್ದ ಅನ್ನೋ ಎಲ್ಲ ಒಂದು ವಿಷಯನ ಕೇಳಿದಂತಹ ವಿದ್ಯಾಗೆ ಮೊದಲೇ ಅನುಮಾನ ಬಂದಿತ್ತು. ಆದ್ರೆ ಈಗ ಸುಭಾಷ್ ನಡ್ಕೋತಿರೋ ರೀತಿ ನಿಜಕ್ಕೂ ಕೂಡ ವಿದ್ಯಾ ಅನುಮಾನಕ್ಕೆ ಪುಷ್ಟಿ ಕೊಡ್ತದೆ. ಈ ಕಡೆ ವಿದ್ಯಾ ಕೂಡ ಅಲ್ಲೇ ಇದ್ದಾಳೆ. ಈ ಕಡೆ ಚಂಪಾ ಬರ್ದದ್ದಾಗೆ ಏನೇ ನಾನು ನಿನಗೆ ಪ್ರೀತಿ ಮಾಡಿದ್ದೀನಿ, ಮೋಸ ಮಾಡಿದ್ದೀನಿ ಅಂತ ಹೇಳಿ ಮದುವೆ ಆಗಿ ಇವತ್ತು ನೀನು ನನಗೇನು ಮಾಡ್ತಾ ಇದ್ಯಾ ಅಪ್ಪಯ್ಯ, ನೀನು ಏನೇನನ್ನೆಲ್ಲ ಹೇಳ್ದೆ, ನನ್ನ ಮನೆಯಿಂದ ಆಚೆ ಹಾಕ್ದೆ. ಆದ್ರೆ ಈ ಚಂಪಾ ಎಂತೋಳು ಅಂತ ಗೊತ್ತಿದ್ಯಾ? ಈ ಚಂಪಾ ನನಗೆ ಎಷ್ಟು ಮೋಸ ಮಾಡ್ತಾಳೆ ಅಂತ ಗೊತ್ತಿದ್ಯಾ? ನಾನು ಮನೆಯಲ್ಲಿ ಇಲ್ದಿರೋ ಟೈಮಲ್ಲಿ ನನ್ನ ಮನೆಗೆ ಬರ್ತದಂತ ಸ್ನೇಹಿತನನ್ನ ಸಂಬಂಧ ಇಟ್ಕೊಂಡಿದ್ದಾಳೆ ಅವನ ಜೊತೆ. ನಿಜಕ್ಕೂ ಕೂಡ ನಾನು ಇವಳನ್ನ ಅಣ್ಣ ಅಂತ ಕರೀತಿದ್ದಾಳೆ ಅನ್ನೋದನ್ನ ನೋಡಿದ್ದೆ. ನಿಜಕ್ಕೂ ಅಣ್ಣ ತಂಗಿಯ ಸಂಬಂಧ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವನು ನನ್ನನ್ನ ನೋಡೋದಕ್ಕೆ ಮನೆಗೆ ಬರ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಜಕ್ಕೂ ಕೂಡ ಅವನು ಮನೆಗೆ ಬರ್ತಾ ಇದ್ದಿದ್ದು ಈ ಚಂಪಾನ ನೋಡೋದಕ್ಕೆ. ಎಲ್ಲ ಕೂಡ ಸಾಕ್ಷಿ ಸಮೇತ ಸಿಕ್ಬಿದ್ದಾರೆ ಅಂತ ಹೇಳಿ ಸುಭಾಷ್ ಹೇಳ್ತಾರೆ. ಎಲ್ರಿಗೂ ಕೂಡ ಅಚ್ಚರಿ ಆಗತ್ತೆ. ಈ ಕಡೆ ಚಂಪಾ ಮಾತ್ರ ಏನ್ ಮಾತಾಡ್ತಿದ್ರ ನೀವು? ಸುಮ್ನೆ ಯಾಕೆ ಏನೇನೋ ಹೇಳ್ತಿದ್ರಲ್ಲ, ನಾನೇನ್ ಮಾಡ್ದೆ ಅಂತದನ್ನ ನನ್ಗೇನೋ ಮಾಡೇ ಇಲ್ಲ. ಸುಮ್ನೆ ವಿನಾಕಾರಣ ನೀವೇನೇನೋ ಸೃಷ್ಟಿ ಮಾಡಿ ಮಾತಾಡ್ತಿದ್ರ. ನೀವ್ ಏನ್ ಮಾತಾಡ್ತಿದ್ರ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಚಂಪಾ ಹೇಳ್ತಾಳೆ. ಸಾಕ್ಷಿ ಸಮೇತ ತೋರಿಸ್ಬೇಕಾಗತ್ತೆ ಅಲ್ವಾ ನಿನ್ಗೆ ಅಂತ ಹೇಳಿ ಎಲ್ರಿಗೂ ಕೂಡ ಆ ಒಂದು ಪ್ರಿಂಟ್ಔಟ್ ಅನ್ನ ತಗೊಂಡ್ ಬಂದಿರೋ ಆ ಒಂದು ಪ್ರಿಂಟ್ಸ್ ಅನ್ನ ಎಲ್ರಿಗೂ ಕೂಡ ಕೊಡ್ತಾನೆ ಸುಭಾಷ್. ಮನೆಯಲ್ಲಿ ಎಲ್ಲರೂ ಕೂಡ ಆ ಪ್ರಿಂಟ್ಔಟ್ ಅನ್ನ ನೋಡಿದ್ದೆ ಶಾಕ್ ಆಗ್ತಿದ್ದಾರೆ. ಯಾಕಂದ್ರೆ ಅದು ಚಂಪಾ ಮತ್ತೆ ಅವನ ಫ್ರೆಂಡ್ ನಡುವೆ ಕಾನ್ವರ್ಸೇಷನ್ ಆಗಿರ್ತಕ್ಕಂಥ ಮೆಸೇಜ್ನ ಒಂದು ಪ್ರಿಂಟ್ಔಟ್ ಆಗಿದೆ. ಅದರಲ್ಲಿ ಐ ಲವ್ ಯು, ಹಾರ್ಟ್ ಸಿಂಬಲ್ ಎಲ್ಲವೂ ಕೂಡ ಎಕ್ಸ್ಚೇಂಜ್ ಆಗಿದೆ. ಅದನ್ನ ನೋಡಿದೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಇತ್ತ ಕಡೆ ಶಿವರಾಮೇಗೌಡರು ಮುಂದೆ ಕೂಡ ಸುಭಾಷ್ ನೋಡ್ತೀಯ ದೊಡ್ಡಪ್ಪ, ಎಂತ ಮೋಸ ಆಗಿದೆ ನನಗೆ, ಎಂತ ದ್ರೋಹ ಆಗಿದೆ. ಇವಳಂತವಳ ನಂಬಿ ನನ್ನನ್ನು ಮದುವೆ ಮಾಡಿಸಿದ್ರೆ, ಆದ್ರೆ ಇವತ್ತು ನನ್ನ ಬದುಕೆ ಹಾಳಾಗೋಯ್ತು. ಇಂಥ ಪಾಪಿನ ನಾನು ಮದುವೆ ಆಗ್ಬಿಟ್ಟೆ, ನನ್ನ ಕಣ್ಣಿಗೆ ದ್ರೋಹ ಬಗೆದ್ಬಿಟ್ಲು ಇವಳು ಎಂತವಳು, ಇವಳನ್ನ ನಂಬಿದ್ದಕ್ಕೆ ನನಗೆ ಇಂಥ ಮೋಸ ಮಾಡುದ, ನನ್ನ ಮರ್ಯಾದೆ ಎಲ್ಲಿ ಹೋಯ್ತು, ಹಾಗೆ ಹೀಗೆ ಅಂತ ದೊಡ್ಡದಾಗಿ ಮಾತನಾಡ್ತಿರ್ತಾರೆ ಸುಭಾಷ್. ಈ ಕಡೆ ವಿನಂತಿ ಕೂಡ ಹೌದು ದೊಡ್ಡಪ್ಪ, ಇಲ್ಲಿ ನಿಜಕ್ಕೂ ಕೂಡ ಇವ್ರ ನಡುವೆ ಮೆಸೇಜಸ್ ಟ್ರಾನ್ಸ್ಫರ್ ಆಗಿದೆ. ಖಂಡಿತವಾಗ್ಲೂ ಇದೆಲ್ಲವನ್ನ ಕೂಡ ನೋಡಿದ್ರೆ ಇವರಿಬ್ಬರ ನಡುವೆ ಸಂಬಂಧ ಇದೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಈ ಕಡೆ ಭದ್ರ ಒಂದು ಪ್ರಶ್ನೆಯನ್ನ ರೈಸ್ ಮಾಡ್ತಾರೆ. ನೋಡು ಸುಭಾಷ, ಇಷ್ಟೆಲ್ಲ ಮೆಸೇಜಸ್ ನ ತೋರಿಸ್ತಾ ಇದೆಯಾ ಅಲ್ವಾ, ಇದೆಲ್ಲ ನಿನಗೆ ಯಾರು ಕೊಟ್ರು, ಇನ್ನು ಹೇಗೆ ಸಿಕ್ತು ಇದೆಲ್ಲ ನಿನಗೆ ಅಂತ ಕೇಳಿದಾಗ, ಅದು ನನ್ನ ಫ್ರೆಂಡ್ ಫೋನ್ ಕೆಟ್ಟೋಗಿದೆ ಅಂತ ಹೇಳಿ ಆ ಫೋನನ್ನು ರಿಪೇರಿಗೆ ಅಂತ ಕೊಟ್ಟಿದ್ದ. ಆಗ ರಿಪೇರಿ ಮಾಡೋನು ಕೂಡ ನನ್ನ ಫ್ರೆಂಡ್ ಆಗಿದ್ದ. ಅವನು ಈ ಮೆಸೇಜಸ್ ಎಲ್ಲ ನನಗೆ ತೋರಿಸಿ ನನಗೆ ಆ ಮೆಸೇಜಸ್ನೆಲ್ಲ ಫಾರ್ವರ್ಡ್ ಮಾಡಿಕೊಟ್ಟ. ಅದರಿಂದಾನೇ ನನಗೆ ಗೊತ್ತಾಗಿದ್ದು, ಇಲ್ಲ ಅಂದರೆ ಇವರಿಬ್ಬರ ಆಟನೇ ನನಗೆ ಗೊತ್ತಾಗ್ತಿರ್ಲಿಲ್ಲ ಅಂತ ಸುಭಾಷ್ ದೊಡ್ಡ ಡ್ರಾಮಾನೇ ಮಾಡ್ತಿದ್ದಾರೆ. ಜೊತೆಗೆ ನೋಡಿ ದೊಡ್ಡಪ್ಪ, ಮೆಸೇಜಸ್ ಅಷ್ಟೇ ಇಲ್ಲ, ಫೋನಲ್ಲೂ ಕೂಡ ತೋರಿಸ್ತೀನಿ ಅಂತ ಫೋನಲ್ಲೂ ಎಲ್ಲ ಮೆಸೇಜಸ್ ಫೋಟೋಸ್ ಎಲ್ಲವನ್ನೇ ಕೂಡ ತೋರಿಸ್ತಾರೆ. ಇವರಿಬ್ರು ಹೊರಗಡೆ ಹೋಗ್ತಿರುವುದಕ್ಕೆ ಸಾಕ್ಷಿ ಕೂಡ ಇದೆ. ಒಂದೇ ಬೈಕಲ್ಲಿ ಹೇಗೆ ಹೋಗ್ತಿದ್ದಾರೆ ನೋಡಿ, ನನಗೆ ಮಣ್ಣೆ ಹರ್ಚಿ ಅಂತ ಸುಭಾಷ್ ತೋರಿಸಿದಾಗ, ಏನು ಮಾತಾಡ್ತಿದ್ರ ನೀವು, ನೀವೇ ಅಲ್ವಾ ನನ್ನನ್ನು ಅವ್ರ ಜೊತೆ ಬನ್ನಿ ಅಂತ ಹೇಳಿದ್ದು, ಇವಾಗ ನೀವೇ ರೀತಿ ಮಾತಾಡಿದ್ರೆ ಹೇಗೆ ಅಂತ ಚಂಪಾ ಕೇಳ್ತಿದ್ದಾಳೆ. ಅದಕ್ಕೆ ಇಲ್ಲಿ ಸುಭಾಷ್ ಏನು ನೀನು ತಿನ್ಬಿಟ್ಟು ಇನ್ಯಾರಿಗೂ ಮೊಸರು ಒರೆಸ್ತಾರಲ್ಲ ಅಂತ ಕೆಲಸ ಮಾಡ್ತಿದ್ಯಾ, ನೀನು ಮಾಡೋ ಕೆಲಸಕ್ಕೆ ನನ್ನನ್ನು ಕಾರಣ ಅಂತ ಹೇಳ್ತಿದ್ಯಾ. ನಿನ್ನ ಮಹಾನ್ ನಾಟಕ ಇನ್ನು ಮುಂದೆ ನಡೆಯೋದಿಲ್ಲ ಯಾವುದೇ ಕಾರಣಕ್ಕೂ. ಇನ್ನು ಮುಂದೆ ನನಗೆ ಇವಳಂತವಳ ಜೊತೆ ಬದುಕೋಕೆ ಇಷ್ಟ ಇಲ್ಲ, ನನಗೆ ಇವಳಿಂದ ಬಿಡುಗಡೆ ಬೇಕಾಗಿದೆ ಅಂತ ಸುಭಾಷ್ ಹೇಳ್ತಿದ್ದಾರೆ. ಇತ್ತ ಕಡೆ ಈಶ್ವರಿ ಅವ್ರು ಕೂಡ, ಹೌದು ಮಗ್ದೆ, ಇಂಥವಳ ಜೊತೆ ನೀನು ಯಾವುದೇ ಕಾರಣಕ್ಕೂ ಬದುಕೋ ಅವಶ್ಯಕತೆ ಇಲ್ಲ, ಇವಳಿಂದ ನೀನು ಬಿಡುಗಡೆ ಪಡ್ಕೊಳ್ಳೇಬೇಕು, ಅವಳು ತಾಳಿನ ಕಿತ್ತು ಅವಳನ್ನು ಇಲ್ಲಿಂದ ಹೊರಗಡೆ ದಬ್ತಾ ಇರಿ ಅಂತ ಈಶ್ವರಿ ಅವರು ಕೂಡ ಮಾತನಾಡ್ತಾರೆ. ಈ ಕಡೆ ಸಾವಿತ್ರಿ ಕೂಡ, ಹೌದು ಇಂಥವಳು
ಅವಳಿಗೆ ನಮ್ಮನೇಲಿ ಜಾಗ ಇಲ್ಲ, ಎಂಥ ಪಾಪದ ಕೆಲಸ ಮಾಡಿದಾಳೆ, ಜನಗಳೆಲ್ಲ ಏನು ಅನ್ಕೊಳ್ಳೋದಿಲ್ಲ, ಏನು ಆಡ್ಕೊಳ್ಳೋದಿಲ್ಲ, ಇಂಥವ್ರನ್ನೆಲ್ಲ ನಮ್ಮನೇಲಿ ಇಟ್ಕೊಂಡ್ರೆ ನಾಳೆ ಇನ್ಯಾವಂದವ್ರ ಜೊತೆ ಓಡ್ ಹೋಗ್ತಾಳೆ ಇವಳು, ಆಮೇಲೆ ನಮ್ಮ ಮರ್ಯಾದೆ ಕಳ್ಕೊಳಕ್ಕಾಗತ್ತಾ ಅಂತ ಹೇಳಿ ಸಾವಿತ್ರಿ ಅವರು ಹೇಳ್ತಾರೆ. ಈ ಚಂಪನ ನಾನು ಬಡವಳಾದರೂ ಕೂಡ ಮರ್ಯಾದೆ ಇರೋಳು ಅಂತ ಅನ್ಕೊಂಡಿದ್ದೆ, ಆದರೆ ಅವಳು ಇಂಥ ಕೆಲಸ ಮಾಡ್ತಾಳೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಅಂತ ಈಶ್ವರಿ ಅವರು ಕೂಡ ಹೇಳ್ತಿದ್ದಾರೆ. ಈ ಕಡೆ ಸಾವಿತ್ರಿ ಅವರು ಆಕೆಯನ್ನ ಕುತ್ತಿಗೆ ಹಿಡಿದು ಹೊರಗಡೆ ದಬ್ಬುಕಿ ಅಂತ ನೋಡಿದಾಗ ವಿದ್ಯಾ ಬಂದು ದಯವಿಟ್ಟು ಬಿಡಿ ಅಂತ ತಡೀತಿದ್ದಾರೆ. ನೀನೇನು ಬರೋದು, ಸುಮ್ಮನೆ ಆ ಕಡೆ ನಿಂತ್ಕೋ ಅಂತ ಹೇಳ್ತಿದ್ದಾರೆ ಸಾವಿತ್ರಿ ಅವರು. ದಯವಿಟ್ಟು ಬಿಡಿ ಅಂದರೆ ಬಿಟ್ಬಿಡಿ, ಯಾಕೆ ಅವಳನ್ನ ಹೊರಗಡೆ ದಬ್ತಿದ್ರ, ನಿಜಕ್ಕೂ ಕೂಡ ದಯವಿಟ್ಟು ನನ್ಗೆ ಯಾಕೋ ಇವಳು ತಪ್ಪು ಮಾಡಿಲ್ಲ ಅಂತ ಅನ್ನಿಸ್ತದೆ, ಖಂಡಿತ ಇದರಲ್ಲಿ ಏನು ಮಸಲತ್ ನಾಡ್ತದೆ ಅಂತ ಹೇಳ್ತಿದ್ರೆ. ಹಾಗಿದ್ರೆ ಫೋಟೋ ಮೆಸೇಜಸ್ ಎಲ್ಲ ಏನು ಅಂತ ಸುಭಾಷ್ ಮತ್ತೆ ವಿನಂತಿ ಎಲ್ಲರೂ ಕೂಡ ಕೇಳಿದಾಗ ಅದೆಲ್ಲ ಫೇಕ್ ಅಂತ ಅನ್ನಿಸ್ತದೆ, ಯಾರೋ ಮೋಸ ಮಾಡಿದ್ದಾರೆ, ಖಂಡಿತ ಇಲ್ಲಿ ಮೋಸ ನಡೆದಿದೆ, ಅದೆಲ್ಲವೂ ಕೂಡ ಮೋಸನೇ. ಚಂಪಾ ಯಾವುದೇ ಕಾರಣಕ್ಕೂ ಆಚೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಸುಭಾಷ್ ಹೊರಗಡೆ ಕರ್ಕೊಂಡು ಹೋದ್ರೆ ಮಾತ್ರ ಈ ಚಂಪಾ ಹೊರಗಡೆ ಬರುವುದು, ಅಂಥದ್ರಲ್ಲಿ ಈ ರೀತಿ ಮಾಡ್ತಾಳೆ ಅಂದರೆ ಖಂಡಿತ ನನಗೆ ನಂಬೋದಕ್ಕೆ ಆಗೋದಿಲ್ಲ. ಇದು ಒಂದು ಹೆಣ್ಣಿನ ಒಂದು ಮಾನ ಪ್ರಾಣದ ಪ್ರಶ್ನೆ, ಜೀವನದ ಪ್ರಶ್ನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತಾಳೆ. ಈ ಕಡೆ ಈಶ್ವರಿಯವರು, ನಿನಗೆ ಈ ಮನೇಲಿ ಜಾಗ ಇಲ್ಲ, ಪಂಚಾಯತಿನ ಕಾರಣಕ್ಕೆ ಈ ಮನೇಲಿ ಇದೆಯಾ ನೀನು, ಅಂಥದ್ರಲ್ಲಿ ನೀನೇನು ಮಾತಾಡೋದು ಅಂತ ಈಶ್ವರಿಯವರು ಪ್ರಶ್ನೆ ಮಾಡ್ತಿದ್ದಾರೆ. ತದನಂತರ ಇಲ್ಲಿ ಶಿವರಾಮೇಗೌಡ್ರ ಹತ್ರ ಹೋಗಿದೆ, ಮಾವಯ್ಯ ನಿಮ್ಮ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಆದರೆ ಚಂಪಾ ಇದನ್ನ ಮಾಡಿಲ್ಲ ಅನ್ನೋ ನಂಬಿಕೆ ನನಗಿದೆ. ಚಂಪಾನ ನೀವು ನೋಡಿದಿರ, ಚಿಕ್ಕದ್ರಿಂದ ನೀವು ನೋಡಿರ್ಬೇಕಿದ್ರೆ ಅವಳು ಹೇಗೆ ಎಂತು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಒಂದು ಹೆಣ್ಣಿನ ಮಾನ ಪ್ರಾಣದ ಪ್ರಶ್ನೆ, ದಯವಿಟ್ಟು ಒಂದು ವಾರ ನನಗೆ ಕಾಲಾವಕಾಶ ಕೊಡಿ, ಖಂಡಿತ ನಾನು ಇವಳು ತಪ್ಪು ಮಾಡಿಲ್ಲ ಅನ್ನೋದನ್ನ ಸಾಬೀತುಪಡಿಸ್ತೀನಿ ಅಂತ ಹೇಳಿ ಇಲ್ಲಿ ವಿದ್ಯಾ ಕೇಳ್ಕೊಂಡಾಗ ಯಾವುದೇ ಕಾರಣಕ್ಕೂ ಆ ರೀತಿ ಕಾಲಾವಕಾಶ ಕೊಡಬಾರ್ದು ಅಂತ ಈಶ್ವರಿಯವರು ಹೇಳ್ತಾರೆ. ಆದರೆ ಇಲ್ಲಿ ಅಜ್ಜಿ ಕೂಡ ಇಲ್ಲ, ವಿದ್ಯಾ ಹೇಳ್ತಿರೋ ಮಾತಲ್ಲಿ ಸತ್ಯ ಇದೆ, ಇದು ಒಂದು ಹೆಣ್ಣಿನ ಜೀವನದ ಪ್ರಶ್ನೆ, ಆ ರೀತಿ ತೀರ್ಮಾನ ತಗೋಬಾರ್ದು. ಈ ಸುಭಾಷ್ ಅಂತವನು, ಚಂಪಾ ಎಂತವಳು ಅನ್ನೋದು ಕೂಡ ನಮಗೆ ಗೊತ್ತದ. ಅವಳು ಹೇಳಿದಾಗೆ ಒಂದು ವಾರ ಟೈಮ್ ಕೊಟ್ಟು ನೋಡೋಣ ಶಿವರಾಮ, ಖಂಡಿತವಾಗ್ಲೂ ನೀನೇ ಈ ಮನೆ ಯಜಮಾನ, ನೀನೇನು ಹೇಳ್ತೀವೋ ಅದೇ ಅಂತಿಮ ಅಂತ ಹೇಳ್ತಾರೆ. ಈ ಕಡೆ ಶಿವರಾಮೇಗೌಡರು ತಮ್ಮನನ್ನ ಕೂಡ ಕೇಳ್ತಾರೆ, ತಮ್ಮ ಕೂಡ ಕೊಡೋದು ಸರಿ ಅಂತ ಹೇಳ್ತಾರೆ. ಈ ಕಡೆ ಭದ್ರನ್ಗೂ ಕೂಡ ಕೇಳಿದಾಗ ಮೇಲ್ನೋಟಕ್ಕೆ ನೋಡಿದ್ರೆ ಚಂಪಾ ತಂಪು ಅಂತ ಅನ್ನಿಸ್ತದೆ, ಆದರೆ ಯಾಕೋ ಇದನ್ನ ನಂಬೋದಕ್ಕೆ ಕಷ್ಟ ಆಗ್ತದೆ, ಯಾಕಂದ್ರೆ ಚಂಪಾ ಏನು ಅನ್ನೋದನ್ನ ನಾವು ನೋಡಿದೀವಿ, ಹಾಗಾಗಿ ಟೈಮ್ ಕೊಡೋದು ಒಳ್ಳೇದು ಅಂತ ಭದ್ರ ಕೂಡ ಹೇಳ್ತಾರೆ. ಹಾಗಾಗಿ ಶಿವರಾಮೇಗೌಡರು ಒಂದು ವಾರದ ಕಾಲಾವಕಾಶವನ್ನ ಕೊಡಲಾಗುತ್ತೆ, ಅದ್ರ ಒಳಗಡೆ ಈಕೆ ತಪ್ಪು ಮಾಡಿಲ್ಲ ಅನ್ನೋದು ಸಾಬೀತಾಗಬೇಕು, ಇಲ್ಲ ಅಂದ್ರೆ ಇವಳೆ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ಬಿಡ್ತಾರೆ. ಈ ಕಡೆ ಈಶ್ವರಿಯವರು, ನನಗಂತೂ ನೀವು ಈ ರೀತಿ ಮಾಡಿದ್ದು ಖಂಡಿತ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಈ ಕಡೆ ಅಲ್ಲಿವರೆಗೂ ಚಂಪಾ ನನ್ನ ಜೊತೆನೇ ಇರ್ತಾಳೆ ಅಂತ ಹೇಳಿ ವಿದ್ಯಾ ಕರೆದುಕೊಂಡು ಹೋಗ್ಬಿಡ್ತಾರೆ. ಭಾವ, ನೀವು ಈ ರೀತಿ ಮಾಡಿದ್ದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ, ಇದೇ ಜಾಗದಲ್ಲಿ ಭದ್ರ ಇದ್ದಿದ್ರೆ ನೀವು ಇದೇ ರೀತಿ ಮಾಡ್ತಿದ್ರ ಅಂತ ಈಶ್ವರಿ ಪ್ರಶ್ನೆ ಮಾಡಿದಾಗ ಈ ಕಡೆ ಅಜ್ಜಿ, ಆ ಸುಭಾಷ್ ಎಂತವನು ಅನ್ನೋದು ನಮಗೂ ಕೂಡ ಗೊತ್ತದೆ, ಅವ್ನು ಏನೇನೆಲ್ಲ ಆಟ ಆಡಿದಾನೆ ಅನ್ನೋದನ್ನ ಬಿಚ್ಚಿಡ್ಲ ಈಶ್ವರಿ ಅಂತ ಹೇಳಿ ಕೇಳ್ತಿದ್ದಾಗ, ಹಾಗಿದ್ರೆ ಅವ್ನು ಏನೇನು ಆಟ ಆಡಿದಾನೆ ಹೇಳವಾ ಅಂತ ಹೇಳಿ ಗೋವಿಂದೇಗೌಡರು ಹೇಳ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಇಲ್ಲಿ ವಿದ್ಯಾ ಮೇಲೆ ಅಟ್ಯಾಕ್ ಮಾಡಿದಂತಹ ಸುಭಾಷ್ನ ವಿಶ್ವವನ್ನ ಅಜ್ಜಿ ಎಲ್ಲರೂ ಮುಂದೆ ಬಿಚ್ಚಿಟ್ಟೇ ಬಿಡ್ತಾರ. ಹಾಗಿದ್ರೆ ಇಲ್ಲಿ ಸುಭಾಷ್ನ ನಿಚ್ಚು ಬಣ್ಣ, ಆ ಒಂದು ಕತ್ತನ್ನ ಕೆಲಸ ಎಲ್ಲರ ಮುಂದೆ ಬೈಲಾಗತ್ತೆ. ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.